ಟಾಕ್ಸಿಕ್ ಅ ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್ ಬಹಳ ದಿನಗಳಿಂದ ಸಿನಿ ಪ್ರೇಮಿಗಳು ಕಾಯ್ತಾ ಇದ್ದ ದಿನ ಬಂದೇ ಬಿಡ್ತು. ಇನ್ನು ಇದು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಅಲ್ಲಿ ಬಂದಿರುವಂತಹ ಸಿನಿಮಾ ಎಕ್ಸ್ಪೆಕ್ಟೇಷನ್ ಆಕಾಶದ ಎತ್ತರಕ್ಕಿತ್ತು. ಈಗ ಸಿನಿಮಾ ಬಿಡುಗಡೆ ಆದ ನಂತರ ಆಡಿಯನ್ಸ್ ರಿಯಾಕ್ಷನ್ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಮಿಕ್ಸ್ಡ್ ರಿವ್ಯೂಸ್ ಆಗಿದೆ. ಇನ್ನು ಕೆಲವರಿಗಂತೂ ಈ ಸ್ಟೈಲಿಶ್ ಆರ್ಟಿಸ್ಟಿಕ್ ಅಂಡ್ ಇಂಟೆನ್ಸ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ತಲೆ ಕೆಳಗಾಗಿದೆ ಅಂತಾನೂ ಫೀಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿನಿಮಾ ಹೇಗಿದೆ? ಅಂಟಮ್ಮನ ಪರ್ಫಾರ್ಮೆನ್ಸ್ ಹೇಗಿದೆ? ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಆಕ್ಷನ್, ಬಿಜಿಎಂ ಅಂಡ್ ಕ್ಲೈಮ್ಯಾಕ್ಸ್ ಎಲ್ಲವೂ ಹೇಗಿದೆ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಚೈಲ್ಡ್ ಚಪಾತಿ ತರ ಆಡ್ತಾ ಇರೋ ತೆಲುಗು ಆಡಿಯನ್ಸ್ ಗಳಿಗೆ ಈ ಕಿವಿ ಮಾತು: ಸಿನಿಮಾ ತರ ಮಾತ್ರ ನೋಡ್ಬೇಕು. ನೆಗೆಟಿವ್ ರಿವ್ಯೂಸ್ ಕೊಡಿ, ಆದ್ರೆ ಸಿನಿಮಾ ತಕ್ಕಂತೆ ಕೊಡಿ. ಐ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಎಲ್ಲಿ ಉರಿತಾ ಇದೆ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ನು ಸಿನಿಮಾ ಆರಂಭದಿಂದಲೇ ಯಶ್ ಅವರ ರಾಯ ಕ್ಯಾರೆಕ್ಟರ್ ಸಖತ್ ಸ್ಟೈಲಿಶ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾರೆ. ಫಸ್ಟ್ ಹಾಫ್ ನಲ್ಲಿ ಮುಖ್ಯವಾಗಿ ಸಿನಿಮಾದ ಕ್ಯಾರೆಕ್ಟರ್ಸ್ ಮತ್ತು ಅವರ ರಿಲೇಶನ್ಶಿಪ್ ನ ಸ್ಟೆಪ್ ಬೈ ಸ್ಟೆಪ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಕಥೆಯಲ್ಲಿ ಇರುವಂತ ಪ್ರತಿಯೊಂದು ರಿಲೇಶನ್ಶಿಪ್ ಕೂಡ ತನ್ನದೇ ಆದ ರೀತಿಯಲ್ಲಿ ಟಾಕ್ಸಿಕ್ ಆಗಿದೆ. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಫುಲ್ ಆನ್ ಫೈರ್. ಅವರು ಸ್ಕ್ರೀನ್ ಬಂದ ತಕ್ಷಣ ಥಿಯೇಟರ್ ಅಲ್ಲಿ ಒಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸಿನಿಮಾ 3 ಗಂಟೆಗೂ ಹೆಚ್ಚು ಇರೋದ್ರಿಂದ ಕೆಲವು ಕಡೆ ಸ್ಟೋರಿ ಸ್ವಲ್ಪ ಸ್ಲೋ ಆಗಿ ಸಾಗ್ತಾ ಹೋಗುತ್ತೆ. ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಮತ್ತು ಸೆಟಪ್ ಗೆ ತುಂಬಾ ಟೈಮ್ ತಗೊಂಡಿದ್ದಾರೆ. ಬಟ್ ಆದ್ರೂ ಗ್ರ್ಯಾಂಡ್ ವಿಜುವಲ್ಸ್, ಸ್ಟೈಲಿಶ್ ಪ್ರೆಸೆಂಟೇಷನ್ ಮತ್ತು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಆಕ್ಟಿಂಗ್ ಬೋರಿಂಗ್ ಫೀಲ್ ಆಗದಂತೆ ನೋಡ್ಕೊಳ್ಳುತ್ತೆ. ಇನ್ನು ಆಕ್ಷನ್ ಸೀನ್ಸ್ ಗಳು ಕೆಲವು ಕಡೆ ಸೀಟ್ ಎಡ್ಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದರ ಜೊತೆಗೆ ಮನಮೋಹಕ ಮತ್ತು ತಬಾಯಿ ಸಾಂಗ್ಸ್, ಗ್ರ್ಯಾಂಡ್ ಸ್ಕೇಲ್ ಮತ್ತು ಸಿನಿಮ್ಯಾಟಿಕ್ ವಿಜುವಲ್ಸ್ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಇನ್ನು ಈ ಸಿನಿಮಾದಲ್ಲಿ ಯಶ್ ಅವ್ರನ್ನ ಕಂಪ್ಲೀಟ್ಲಿ ಡಿಫರೆಂಟ್ ಅವತಾರದಲ್ಲೇ ನೋಡಬಹುದು. ಬಾಡಿ ಲ್ಯಾಂಗ್ವೇಜ್, ಆಟಿಟ್ಯೂಡ್, ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಷನ್, ಸ್ಟೈಲ್ ಎಲ್ಲವೂ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ಇದು ರೆಗ್ಯುಲರ್ ಕಮರ್ಷಿಯಲ್ ಮೂವಿ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ನ ಎಮೋಷನ್, ಆಂಗರ್, ಗಿಲ್ಟ್ ಅಂಡ್ ಪೇನ್ ಕೂಡ ಈ ಮೂವಿಯಲ್ಲಿ ನೋಡಬಹುದು. ಅದ್ರ ಜೊತೆಗೆ ಕಿಯಾರಾ ಅಡ್ವಾಣಿ ಅವರ ಕೆಮಿಸ್ಟ್ರಿ ಕೂಡ ಕೆಲವೊಂದು ಮೂಮೆಂಟ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆರಂಭದಲ್ಲಿ ಅವರ ಕ್ಯಾರೆಕ್ಟರ್ ಸ್ವಲ್ಪ ಸ್ಲೋ ಫೀಲ್ ಆಗಬಹುದು, ಆದ್ರೆ ಸ್ಟೋರಿ ಪ್ರೋಗ್ರೆಸ್ ಆದಂತೆ ರಿಲೇಶನ್ಶಿಪ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಿ ಕಾಣುತ್ತೆ. ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ಕಥೆಯಲ್ಲಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನಯನ್ತಾರಾ ಅವರ ಕ್ಯಾರೆಕ್ಟರ್ ಕತೆಗೆ ಒಂದು ತೂಕ ತಂದಿದೆ. ತಾರಾ ಸುತಾರಿಯಾ ಅಂಡ್ ಹ್ಯುಮಾ ಕುರೇಶಿ ಅವರ ಪಾತ್ರ ಪ್ರಾಮಿಸಿಂಗ್ ಆಗಿ ಕಾಣುತ್ತೆ. ಬಟ್ ಎಲ್ಲರನ್ನೂ ಸಾಯಿಸೋ ಅಗತ್ಯ ಇರಲಿಲ್ಲ. ಅಂಡ್ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ನನಗೆ ಯಾಕೋ ಜಸ್ಟಿಸ್ ಕೊಡ್ಲಿಲ್ಲ. ಹಾಗಂತ ಗ್ಲಾಮರ್ಗಾಗಿ ಮಾತ್ರ ಅವರನ್ನ ಉಪಯೋಗಿಸ್ಕೊಳ್ಳಿಲ್ಲ. ಇಲ್ಲಿ ಕಥೆಯ ಡೈರೆಕ್ಷನ್ ಅಂಡ್ ಟ್ವಿಸ್ಟ್ ಪಾತ್ರಗಳಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಇನ್ನು ಫಸ್ಟ್ ಹಾಫ್ ನಲ್ಲಿ ಸ್ಟೋರಿ ಸೆಟಪ್ ಹೆಚ್ಚಿದ್ರೆ ಸೆಕೆಂಡ್ ಹಾಫ್ ನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೇರ್ಗೆ ಬೀಳುತ್ತೆ. ಇಲ್ಲಿಂದ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಂಡ್ ಸೈಕಲಾಜಿಕಲ್ ರೂಟ್ಗೆ ಕರ್ಕೊಂಡು ಹೋಗುತ್ತೆ. ಇದು ಕಮರ್ಷಿಯಲ್ ಮೂವಿಗಳ ತರ ಒಂದಾದ್ಮೇಲೆ ಒಂದು ಮಾಸ್ ಸೀನ್ ಕೊಡೋ ಪ್ರಯತ್ನ ಇಲ್ಲ. ಅದ್ರ ಬದಲಾಗಿ ಡೈರೆಕ್ಟರ್ ಎಮೋಷನಲ್ ಮತ್ತು ಸೈಕಾಲಜಿಕಲ್ ಥ್ರಿಲ್ಲರ್ ಎಲಿಮೆಂಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಇದು ಎಲ್ರಿಗೂ ಒಂದೇ ರೀತಿಯಲ್ಲಿ ಕನೆಕ್ಟ್ ಆಗುತ್ತೋ ಇಲ್ವೋ ಅದು ಬೇರೆ ಕ್ವಶನ್ ಬರುತ್ತೆ. ಆದ್ರೆ ಸಿನಿಮಾ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡಿದೆ ಅನ್ನೋದನ್ನ ನಾವೇ ತಿಳ್ಕೋಬೇಕು. ಸೆಕೆಂಡ್ ಹಾಫ್ ನಲ್ಲಿ ಪಶ್ಚಾತ್ತಾಪ, ಕೋಪ, ಅವನ ಎಮೋಷನ್ಸ್, ಅದರ ಜೊತೆಗೆ ಕ್ಯಾರೆಕ್ಟರ್ಗಳ ಕಾನ್ಫ್ಲಿಕ್ಟ್ಗಳು ಹೆಚ್ಚಾಗುತ್ತೆ. ಮತ್ತೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಹಲವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಇದೊಂದು ಜಸ್ಟಿಸ್ ಕೊಟ್ಟಿರಲ್ಲ. ಯಾಕಂದ್ರೆ ಟ್ರೇಲರ್ ಅಲ್ಲಿ ನಾವೆಲ್ಲರೂ ರೆಡಿ ಆಗಿದ್ದ ಸ್ಟೋರಿನೇ ಬೇರೆ, ಬಟ್ ಅಲ್ಲಿ ಆಗಿದ್ದೇ ಬೇರೆ. ಇನ್ನು ಡೈರೆಕ್ಷನ್ ಅಲ್ಲಿ ಗೀತು ಮೋಹನ್ ದಾಸ್ ಅವ್ರನ್ನ ಸಂದೀಪ್ ವಾಂಗಾರೆಡ್ಡಿ ಅವ್ರಿಗೆ ಹೋಲ್ಸ್ಕೊಂಡಿದ್ರು. ಆದ್ರೆ ಇಲ್ಲಿ ಅವರು ಉಪ್ಪಿದಾದಾರ್ನ ಜ್ಞಾಪಿಸಿದಂತೂ ಸುಳ್ಳಲ್ಲ. ಕೆಲವರಿಗೆ ಸಿನಿಮಾದ ಸೆಕೆಂಡ್ ಹಾಫ್ ಸ್ಟ್ರಾಂಗೆಸ್ಟ್ ಪಾರ್ಟ್ ಅಂತ ಫೀಲ್ ಆಗುತ್ತೆ. ಇನ್ನು ಟೆಕ್ನಿಕಲಿ ಅಂತ ನೋಡೋದಾದ್ರೆ ಸಿನಿಮಾ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. 1940s to 1970s ಅಲ್ಲಿ ಯಾವ ರೀತಿ ಗೋವಾ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುತ್ತೋ ಅದೇ ರೀತಿ ಆ ವರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಮತ್ತು ಪ್ರೊಡಕ್ಷನ್ ಡಿಸೈನ್ ತುಂಬಾ ಸ್ಟೈಲಿಶ್ ಆಗಿದೆ. ಕೆಲವೊಂದು ಸೀನ್ಸ್ ನೋಡಿದಾಗ ಹಾಲಿವುಡ್ ಸ್ಟೈಲ್ ವಿಜುವಲ್ ಅಪ್ರೋಚ್ ಇಲ್ಲಿ ಎದ್ದು ಕಾಣುತ್ತೆ. ಬಿಜಿಎಂಗಳು ಕೆಲವು ಪೋರ್ಷನ್ಸ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಬರ್ತಾ ಇತ್ತು. ಅಂಡ್ ರವಿ ಬಸ್ರೂರವರ ವರ್ಕ್ ಇಲ್ಲಿ ಡೀಸೆಂಟ್ ಆಗಿದೆ. ಇನ್ನು ಕೆಲವರಿಗೆ ಆಕ್ಷನ್ ಇನ್ನೂ ಒಂದು ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋದು. ಇಲ್ಲಿ ಹೊಡೆತ ಬಿದ್ದಿದೆ ಎಲ್ಲಿ ಅಂದರೆ, ಗೀತು ಮೋಹನ್ ದಾಸ್ ಅವರು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಮತ್ತು ಅವರದ್ದೇ ಆದ ಆರ್ಟಿಸ್ಟಿಕ್ ಸ್ಟೋರಿ ಟೆಲ್ಲಿಂಗ್ನ ಎರಡು ಮಿಕ್ಸ್ ಮಾಡಿ ಒಂದು ಪ್ರಯತ್ನ ಕೊಟ್ಟಿದ್ದಾರೆ. ಸೊ ಓವರ್ ಅಲ್ಲ, ನಂಗನ್ಸಿದ್ದು ಹೇಳೋದಾದರೆ ಟಾಕ್ಸಿಕ್ ಒಂದು ರೆಗ್ಯುಲರ್ ಮಾಸ್ ಎಂಟರ್ಟೈನರ್ ಅಂತೂ ಅಲ್ಲ. ಇದೊಂದು ಸೈಕಾಲಜಿಕಲ್ ಎಲಿಮೆಂಟ್ಸ್ ಇರುವಂಥ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಯಶ್ ಅವರ ಫ್ಯಾನ್ಸ್ಗೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಡೆಫಿನೆಟ್ಲಿ ಒಂದು ಟ್ರೀಟ್ ಅಂತಾನೆ ಹೇಳ್ಬೋದು. ಗ್ರ್ಯಾಂಡ್ ವಿಜುವಲ್ಸ್ ಇಷ್ಟಪಡೋರು ಈ ಮೂವಿಗೆ ಕನೆಕ್ಟ್ ಆಗ್ತಾರೆ.
ಸೆಕೆಂಡ್ ಹಾಫ್ ಅಂಡ್ ಕ್ಲೈಮ್ಯಾಕ್ಸ್ ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ಗೆ ಈ ಮೂವಿ ಇಷ್ಟ ಆಗ್ಬಹುದು. ಸ್ಲೋ ನರೇಷನ್ ಮತ್ತು ಲೆಂತಿ ರನ್ ಟೈಮ್ ಇರೋದ್ರಿಂದ ಎಲ್ರಿಗೂ ವರ್ಕ್ ಆಗದೆ ಇರುತ್ತೆ. ಓವರ್ ಆಲ್ ಆಗಿ ಟಾಕ್ಸಿಕ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾ ಎಲ್ರಿಗೂ ಒಪ್ಪದೇ ಇದ್ರು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಒಂದ್ಸಲ ಟ್ರೈ ಮಾಡ್ತೀವಿ ಅಂತ ಹಠ ನಿಂತು ಹೋದ್ರೆ ಮತ್ತು KGF ನ ಎಕ್ಸ್ಪೆಕ್ಟ್ ಮಾಡ್ದೇನೆ ಹೋದ್ರೆ ತುಂಬಾ ಒಳ್ಳೇದು. ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಮ ರಿವ್ಯೂ ಏನು? ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.